ಹಾಯ್ ಹೆಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸಾಗಿ ಮಸಾಲೆ ಇಡ್ಲಿ ಮಾಡತ್ತೀವಿ. ಮಸಾಲೆ ಇಡ್ಲಿ ಹೆಂಗೆ ಮಾಡೋದತ್ತ ಬರೀ ತೋರಿಸ್ತೀನಿ. ಈಗ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕೋತೀನಿ. ನೋಡ್ರಿ, ಈಗ ಮಣ್ಗಂಡು ತೊಗರಿಬೇಳೆ ಹಾಕೋತೀವಿ. ತೊಗರಿಬೇಳೆ ಹಾಕೊಂಡ ಮ್ಯಾಲ್ಗೆ ಜೀರಿಗೆ ಮತ್ತು ಸಾಸಿವೆನೂ ಹಾಕೋತೀವಿ. ಈಗ ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಕರಿಬೇವನ್ನು ಹಾಕೊಳ್ಳೋಣ. ನೋಡ್ರಿ, ಈಗ ಕರಿಬೇವನ್ನು ಹಾಕೊಂಡಿಲ್ಲ. ಮೇಲೆ ಒಂದು ಸ್ವಲ್ಪ ಖಾರ ಹಾಕೊಳ್ಳೋಣ. ಖಾರ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ. ಇದು ಇಡ್ಲಿ ಹಿಟ್ಟು ಐತಿ. ಈಗ ಇದು ಇಡ್ಲಿ ಹಿಟ್ಟೊಳಗೆ ನಾವು ಅದು ಮಸಾಲ ಮಿಕ್ಸ್ ಮಾಡ್ಕೋತೀವಿ. ಈಗ ಮ್ಯಾಲೆ ಸಬ್ಜಿ ಪಲ್ಯ ಹಾಕೋತೀವಿ ಒಂದು ಸ್ವಲ್ಪ, ಹಾಗೆ ಕೊತ್ತಂಬರಿನೂ ಹಾಕೋತೀವಿ. ನೋಡ್ರಿ, ಇಷ್ಟೇ ನೋಡ್ರಿ ಇದಕ್ಕೆ. ಆಮೇಲೆ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸ ಬರೀತೀರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ನೋಡ್ರಿ, ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಆಮೇಲೆ ಮೇಲೆ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಮನ್ಯಾಗ ಮಾಡಿದ ಗರಂ ಮಸಾಲಾನು ಹಾಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಈ ಥರ ನೀವು ಮಿಕ್ಸ್ ಮಾಡ್ಕೋರಿ. ಬರ್ರಿ ಈಗ ಇಡ್ಲಿ ಮಾಡೋಣ. ಇಡ್ಲಿ ಹೆಂಗೆ ಮಾಡೋದತ್ತ ಎಲ್ಲರಿಗೂ ಗೊತ್ತಿರ್ತಿಲ್ಲ. ಇದು ಬೇರೆ ಥರ ಇಡ್ಲಿ, ಡೈಲಿ ಇಡ್ಲಿ ತಿಂದು ಬೇಸರ ಇರ್ತೈತಿ. ವೈಟ್ ಇಡ್ಲಿ, ಇದು ಮಸಾಲೆ ಇಡ್ಲಿ. ನೋಡ್ರಿ, ಮಸಾಲ ಇಡ್ಲಿ ಮಾಡೋಣ ಬರ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸ ಬರೀತೀರಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಫುಲ್ ವಿಡಿಯೋ ನೋಡಿರಿ. ಹಾಗೆ ನಮ್ದು ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಾನು ಸಬ್ಸ್ಕ್ರೈಬ್ ಮಾಡಿರಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊತೀನಿ ರೀ. ಹಾಗೆ ಆಗೈತಂತ ನನಗೆ ಒಂದು ಹೇಳ್ರಿ. ನೋಡ್ರಿ, ಈಗ ಇಡ್ಲಿ ಇದ್ರೊಳಗೆ ಮಾಡಿ ಇಟ್ಕೊಂಡಿದ್ದೆ. ಈಗ ನೋಡ್ರಿ, ಫೈನಲಿ ನಮ್ದು ಮಸಾಲ ಇಡ್ಲಿ ರೆಡಿ ಆಗೈತಿ. ಎಷ್ಟು ಚಂದ ಆಗೈತಿ ನೋಡ್ರಿ. ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ಇದು ಮಸಾಲ ಇಡ್ಲಿ ಕೂಡ ಚಟ್ನಿ ಟೇಸ್ಟ್ ಹತ್ತೈತಿ. ಚಟ್ನಿ ಅಂದ್ರೆ ಕೊಬ್ಬರಿ ಚಟ್ನಿ ಅಲ್ಲ, ಇದು ಬೇರೆ ಥರ ಚಟ್ನಿ. ಬಟ್ ಚಟ್ನಿ ಟೇಸ್ಟ್ ಹತ್ತೈತಿ. ನೋಡ್ರಿ, ಈಗ ಫೈನಲಿ ನಮ್ದು ಮಸಾಲ ಇಡ್ಲಿನೂ ರೆಡಿ ಆಗೈತಿ. ನೋಡ್ರಿ, ಎಷ್ಟು ಚಂದಾಗ್ಯಾವ ಇಡ್ಲಿ. ನೋಡ್ರಿ, ಈ ಥರ ನೀವು ನಿಮ್ಮ ಮನ್ಯಾಗ ಮಾಡ್ಕೊತೀನಿ ರೀ. ಮಕ್ಕಳಿಗೆ ವೈಟ್ ಕಲರ್ ಇಡ್ಲಿ ತಿಂದು ಬೇಸರಾಗಿರ್ತೈತೆ. ಇದು ಬೇರೆ ಥರ ಯೂನಿಕ್ ಇಡ್ಲಿ ನಿಮಗೆ ತೋರಿಸಿವಿ. ಮಸಾಲ ಇಡ್ಲಿ ನೋಡ್ರಿ, ಎಷ್ಟು ಚಂದ ಬಂದವು ಮಸಾಲ ಇಡ್ಲಿ. ಸೇಮ್ ಟು ಸೇಮ್ ನೀವು ಇಡ್ಲಿ ಹೆಂಗೆ ಮಾಡ್ತಾರೆ ಹಂಗೆ, ಬಟ್ ಮೇಲೆ ಒಂದು ಸ್ವಲ್ಪ ಮಸಾಲ ಹಾಕ್ಕೊಳ್ಳೋದು. ನೋಡ್ರಿ, ಇಡ್ಲಿ ಎಷ್ಟು ಚಂದಾಗೈತಿ. ಹಾಗೆ ನಮ್ದು ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ನಮಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ಇದ್ರ ಕೂಡ ಇಡ್ಲಿ ಜೊತೆ ತಿನ್ನಕತ್ತ ಸಾಂಬಾರು ಮಾಡ್ಕೊಳ್ಳೋಣ ಬರ್ರಿ. ಈಗ ನೋಡ್ರಿ, ಮಮ್ಮಿ ಬೇಳೆ ಸಾರು ಮಾಡಾಕತ್ತಾರ. ಈ ಥರ ನೀವು ಮಾಡ್ಕೊರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಒಂದು ಪ್ಯಾನ್ ತೊಗೊಂಡಿವಿ. ಪ್ಯಾನ್ ಒಳಗೆ ಎಣ್ಣೆ ಹಾಕೊಂಡು ಜೀರಿಗೆ ಮತ್ತು ಸಾಸಿವೆ ಹಾಕೋತೀವಿ. ಮತ್ತು ಕರಿಬೇವನ್ನು ಹಾಕೋತೀವಿ ಒಂದು ಸ್ವಲ್ಪ. ಹಾಗೆ ಸ್ವಲ್ಪ ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿನೂ ಹಾಕೋತೀವಿ. ಹಾಕೊಂಡು ಸ್ವಲ್ಪ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಇಡ್ಲಿ ಜೊತೆ ಅಂದ್ರೆ ಸಾಂಬಾರು ಕಾಂಬಿನೇಷನ್, ಸಾಂಬಾರು ಮತ್ತು ಚಟ್ನಿದು ಕಾಂಬಿನೇಷನ್ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತೆ ರೀ ಕತ್ತರ್ನಾಕ. ನೋಡಿರಿ, ಬೇಳೆ ಎಷ್ಟು ಚಂದ ಮಾಡ್ಕೊತಾರೆ ಮಮ್ಮಿ. ಈಗ ಇದೆಲ್ಲ ನಾವು ಈಗ ಪ್ಯಾನ್ ಒಳಗೆ ಸೇರಿಸ್ಕೊಳ್ಳೋಣ. ಈಗ ನೋಡ್ರಿ, ಸೇರಿಸ್ಕೊಳಕತ್ತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡಿರಿ. ಯಾರೇ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸ ಪ್ರೀತಿರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ಅರಿಶಿನ, ಒಂದು ಸ್ವಲ್ಪ ಖಾರ, ಮನ್ಯಾಗ ಮಾಡಿದ್ದು ಗರಂ ಮಸಾಲ ಮತ್ತು ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಈಗ ಮನ್ಯಾಗ ಮಾಡಿದ್ದು ಗರಂ ಮಸಾಲನೂ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ತಾರೆ. ನೋಡ್ರಿ, ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸ ಬರೀದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ಕೊತ್ತಂಬರಿ ಹಾಕೋತಾರೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತಾರೆ ಈ ಥರ. ಈಗ ನೋಡ್ರಿ, ಮ್ಯಾಲೆ ಮನ್ಯಾಗ ಮಾಡಿದ ಗರಂ ಮಸಾಲನ ಸೇರಿಸ್ಕೋತೀವಿ. ಗರಂ ಮಸಾಲ ಹತ್ರ ಮೇನ್ ಬೇಕೇ ಬೇಕಾ. ಯಾವುದೇ ಭಾಜಿ ಆಗಿರಲಿ, ಇಡ್ಲಿ ಜೊತೆ ಹತ್ರ ಸಾಂಬಾರು ಕಾಂಬಿನೇಷನ್ ಮಸ್ತ್ ಇರ್ತೈತೆ ಕತ್ತರ್ನಾಕ. ಅದ್ರ ಮೇಲೆ ಇದು ಮಸಾಲ ಇಡ್ಲಿ ಐತಲ್ಲ, ಮಸಾಲ ಇಡ್ಲಿ ಜೊತೆ ಸಾಂಬಾರು ಆಹಾ ಮಸ್ತ್ ಇರ್ತೈತೆ ಕಾಂಬಿನೇಷನ್. ಈಗ ಮ್ಯಾಲೆ ಎಲ್ಲ ಬೇಳೆ ಹಾಕ್ತೀವಿ. ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಈಗ ಮ್ಯಾಲೆ ನೀರು ಹಾಕೋತೀವಿ. ನೋಡ್ರಿ, ಈಗ ಮಣ್ಗಂಡಾಗಿ ಮ್ಯಾಲೆ ನೀರು ಹಾಕ್ಕೊಳ್ಳೋಣ. ನೀರು ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸಾಂಬಾರಿಗೆ ಒಂದು ಸ್ವಲ್ಪ ನೀರು ಬೇಕು ಭಾಳ. ಈಗ ಮ್ಯಾಲೆ ಮಣ್ಗಂಡು ಕೊತ್ತಂಬರಿ ಹಾಕ್ಕೊಳ್ಳೋಣ. ನೋಡ್ರಿ, ಕೊತ್ತಂಬರಿನೂ ಹಾಕ್ಕೊಂಡಿವಿ. ಈಗ
ಫೈನಲಿ ನಮ್ದು ಸಾಂಬಾರ್ನು ರೆಡಿ ಆಗೈತಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ.